चिदंबरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रि कमलद्वन्द्वं तापत्रयनिवारणं शान्तैक्य पददं दैवं सिद्धारूढमहं भजे सिद्धारूढमहं भजे सिद्धारूढमहं भजे। यं शैवासमुपासते शिवैति ब्रह्मेति वेदान्तिनो बौद्धा बुद्ध इति प्रमाणपटवा कर्तेति न्यायिकाः अरण्यतथ जैन शासनरता कर्मेति मीमांसकाः सोऽयं वो विदधातु वाञ्छितफलम् त्रैलोक्यनाथो ओंकार पंजरशुकीम् उपनिषदुद्यान केलिकलकण्ठीम् आगम विपिनमयूरी आर्यामन्तर्विभावये गौरी दयमान दीर्घनयनाम् देशिकरूपेण दर्शिताभ्युदयम् वामकुचनिहितवीणाम् वरदाम् सङ्गीतमातृकाम् वन्दे। ॐ पूर्णमदः पूर्णमिदम् पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। जय मंगलम जय नमः पार्वतीपतये। सद्गुरुनाथ महाराज की जय। भोला चामुंडेश्वरी माता की जय। सकल साधु संत महाराज की जय। जय मंगलम जय नमः पार्वतीपतये। श्रुति स्मृति पुराणानाम् आलयं करुणालयं नमामि भगवत्पादं शंकरं लोकशंकरं। जगदादिगुरु ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ
ಅಸ್ಮದಾಚಾರ್ಯ ಪರ್ಯಂತರ ಸಕಲ ಮಹಾತ್ಮರ ಚರಣಾರವಿಂದಗಳನ್ನು ಶಿರದಲ್ಲಿ ಹೊತ್ತು, ಶಿವಸ್ವರೂಪಿಗಳೇ, ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತೀಯ ಚರಿತ್ರೆ ಕಲ್ಪದ್ರುಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಇದರಲ್ಲಿ ಮುಂದಿನ ದಿವಸ ಸಿಂಹಾವಲೋಕನ ಮಾಡೋಣ. ಎಲ್ಲಿಗೆ ಬಂದಿತ್ತು ವಿಷಯ ಅಂತ ಕೇಳಿದ್ರೆ, ಸುಬ್ಬಯ್ಯ ಶಾಸ್ತ್ರಿಗಳ ಸಂಗಡ ಸಿದ್ದಪ್ಪ ವಾದ ಮಾಡ್ತಾ ಇದ್ದಾನೆ. ವಾದ ಸಾಮಾನ್ಯವಾದ ಅಲ್ಲ. ಉಪನಿಷತ್ತು ಅಂದರೆ ಏನು? ಅದು ಸಾಧಾರಣ ನಮ್ಮ ದೇಶದಲ್ಲಿ ಇದು ಬಹುತೇಕ ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದಿರತಕ್ಕಂಥ ಒಂದು ರೋಗ. ಏನು? ಮಹಾಭಾರತ ಬ್ರಾಹ್ಮಣರದು, ರಾಮಾಯಣ ಬ್ರಾಹ್ಮಣರದು, ಬಸವಪುರಾಣ ಲಿಂಗಾಯತರದು, ಉಪನಿಷತ್ತುಗಳು ಬ್ರಾಹ್ಮಣರು, ಇನ್ನೊಂದು ಪುರಾಣ ಲಿಂಗಾಯತರದು. ಇದರಾಗ ಬಡದಾಡಿಸುತ್ತೀವೋ ಹೊರತಾಗಿ ತತ್ವ ಏನು ಎಂಬುದರ ಕಡೆಗೆ ನಮ್ಮ ಗಮನ ಹರಿಸದೇ ಇರೋದು ನಮ್ಮ ದುರ್ದೈವ, ಮತ್ತೇನೂ ಅಲ್ಲದು. ಆದ್ದರಿಂದ ಶ್ರುತ್ಯರ್ಥವನ್ನು ಸರಿಯಾಗಿ ವಿಚಾರ ಮಾಡಿಕೊಂಡವನಿಗೆ ಯಾವ ಗಲಾಟೆನೂ ಇಲ್ಲ. ಯಾವನಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಅವನಿಗೆ ಶಾಂತಿ ಎಂಬತಕ್ಕಂಥದ್ದು ಎಂದೂ ದೊರೆಯಲಾರದು. ಆದ್ದರಿಂದ ಉಪನಿಷತ್ತೆಂಬುವುದು ಒಂದು ಕೋಮಿನ ಸೊತ್ತು ಎಂಬುದಾಗಿ ಅವನಾಡಿದ ಮಾತಿಗೆ ಸಿದ್ಧ ಮುನಿಗಳು ಇಲ್ಲಿ ಬಹಳ ಸುಂದರವಾಗಿ ಹೇಳಿದರು. ಉಪನಿಷತ್ತಂದ್ರೆ ಬ್ರಹ್ಮವಿದ್ಯಾ. ಅದು ಯಾವ ಜಾತಿ? ಅದು ಪರಮನು, ಅನೇಕನು, ಜಾತಿರಹಿತನು, ನಿರುಪಮನು, ನಿರ್ಗುಣನು, ಕ್ರಿಯಗತೀತನು, ಉರವಣಿಗೆಯ ಷಡೂರ್ಮಿ ಷಡ್ಭಾವರಹಿತನು. ಇಂಥ ಪರಿಪೂರ್ಣನಾಗಿರ್ತಕ್ಕಂಥ ಆತ್ಮನಿಗೆ ಇಲ್ಲಿ ಯಾವ ಜಾತಿ ಹಚ್ಚಬೇಕು ನಾವು? ಜಾತಿ ಎಂಬುದರ ಎಲ್ಲಿಂದ ತರ್ತೀರಿ ಅಂತ ಕೇಳಿದ್ರೆ ಸುಜ್ಞಾನಿಗಳಿಗೆ ಅದು ಇಲ್ಲ ಇಲ್ಲ ಅಂತ ಹೇಳ್ತಾರ. ಜಾತಿ ಸೂತಕವೆಂಬ ಮಾತಿಲ್ಲ, ಸುಜ್ಞಾನ ಮಾರ್ಗರಿ ಜಾತಿ ಕರ್ಮಾದಿಗಳು ಮೊದಲಿಲ್ಲ. ಜಾತಿ ಸೂತಕವೆಂಬ ಮಾತಿಲ್ಲ, ಸುಜ್ಞಾನ ಮಾರ್ಗರಿ ಜಾತಿ ಕರ್ಮಾದಿಗಳು ಮೊದಲಿಲ್ಲ. ಬ್ರಹ್ಮ ಬೀಜದ ಸರ್ವಯೋನಿಯೊಳು ಉದಿಸಿರುವ ಗಂಧುರ ನೆರೆಯದಂಥ ಪಾಪಕರ್ಮಿಗಳು. ಬ್ರಹ್ಮ ಬೀಜವೇ ಸರ್ವಯೋನಿಯೊಳು ಉದಿಸಿರುವ ಗಂಧುರ ನೆರೆಯದಂಥ ಪಾಪಕರ್ಮಿಗಳು. ನಮ್ಮ ಕುಲ ಮೇಲೆನುತ ವಂದಿಸಿ ನಿನ್ನ ಕುಲ ಕೀಳೆನುತ ನಿಂದಿಸಿ. ನಮ್ಮ ಕುಲ ಮೇಲೆನುತ ವಂದಿಸಿ ನಿನ್ನ ಕುಲ ಕೀಳೆನುತ ನಿಂದಿಸಿ. ಹಮ್ಮು ಮದ ಮತ್ಸರದಿ ಬೆಳೆಯುತ್ತ ಒಮ್ಮೆ ನರಕಕ್ಕೆ ಇಳಿಯುವರಿವರು. ಜಾತಿ ಸೂತಕವೆಂಬ ಮಾತಿಲ್ಲ, ಜಾತಿ ಸೂತಕವೆಂಬ ಮಾತಿಲ್ಲ. ಸುಜ್ಞಾನ ಮಾರ್ಗದಿ ಜಾತಿ ಕರ್ಮಾದಿಗಳು ಮೊದಲಿಲ್ಲ. ಮತ್ತು ಹ್ಯಾಂಗ್ರಿ ಅಲ್ರಿ? ಪ್ರತಿಯೊಂದಕ್ಕೂ ಜಾತಿ ಮೂಲ ಕಾರಣ ಅದ ಅಂದ್ರೆ ಅದು ಅಜ್ಞಾನಿಗೆ ಮಾತ್ರದ ಹೊರತು ಸುಜ್ಞಾನಿಗಿಲ್ಲ. ಯಾವನಿಗೆ ವ್ಯವಹಾರ ಬೇಕಾಗಿದೆ, ಯಾವನಿಗೆ ಗಲಾಟೆ ಬೇಕಾಗಿದೆ, ಯಾವನಿಗೆ ಅಶಾಂತಿ ಬೇಕಾಗಿದೆ, ಯಾವನಿಗೆ ದುಃಖ ಬೇಕಾಗಿದೆ, ಯಾವನಿಗೆ ದ್ವೇಷಾಸೂಯ ಮತ್ಸರಗಳು ಬೇಕಾಗ್ಯವ, ಅಂಥವನಿಗೆ ಜಾತಿ ಬೇಕು ಹೊರತಾಗಿ ತತ್ವಜ್ಞಾನಿಗೆ ಅದು ಸಂಬಂಧ ಇಲ್ಲ. ಆದ್ದರಿಂದ ಅಯ್ಯ, ಅರಿವು ಕೇವಲ ಪರಿಪೂರ್ಣ ಬ್ರಹ್ಮ ಸ್ವರೂಪ. ಯಾವನು ಬ್ರಹ್ಮವನ್ನು ಅರಿತಿದ್ದಾನೆಯೋ ಅವನು ಬೇಕಾದವಿರಲಿ, ಅವನು ಬ್ರಾಹ್ಮಣ ಅಂತ ಹೇಳ್ತಾರೆ. ಇದನ್ನ ಜಗದ್ಗುರು ಶಂಕರಾಚಾರ್ಯರು ಮನೀಷಾ ಪಂಚಕದಲ್ಲಿ ಒಂದು ಕೊನೆ ಚರಣ ಬಹಳ ಚಂದ ಹೇಳ್ತಾರೆ. ಚಾಂಡಾಲೋಸ್ತು ದ್ವಿಜೋಸ್ತು ಗುರುರಿತ್ತೇಶ ಮನೀಷಾ ಮಮ. ಚಾಂಡಾಲ ಗರ್ಭದಲ್ಲಿ ಜನಿಸಿರಲಿ, ಅವನು ಬ್ರಾಹ್ಮಣ ಗರ್ಭದಲ್ಲಿ ಜನಿಸಿರಲಿ, ಯಾವನು ಬ್ರಹ್ಮವಿದ್ಯೆಯನ್ನು ತಿಳಿದಿದ್ದಾನೆಯೋ ಅವನಿಗೆ ನಾನು ಗುರುವಂತ ಮಾನಿಸ್ತೀನಿ ಅಂತ ಶಂಕರ ಭಗವತ್ಪಾದರು ಮನೀಷಾ ಪಂಚಕದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ. ಅಂದಮೇಲೆ ಹೆಂಗಾರೆ, ಅಯ್ಯ ಶಾಸ್ತ್ರಿ ನೋಡು, ವಿಚಾರ ಮಾಡು, ನೀನು ಯಾವ ದೃಷ್ಟಿಯಿಂದ
ಬ್ರಾಹ್ಮಣ ಅನ್ಕೊಂಡಿದ್ದಿ ಎಂಬುದನ್ನ ನೀನೇ ತಿಳಿದು ನೋಡು ಅಂತ ಸುಬ್ಬಯ್ಯ ಶಾಸ್ತ್ರಿಗಳಿಗೆ ಸಿದ್ದಪ್ಪನವರು ಪ್ರತಿ ಸವಾಲು ಹಾಕ್ತಾ ಇದ್ದಾರೆ. ಅವಾಗಂತಾರೆ, ಇಷ್ಟೆಲ್ಲ ಸಿದ್ದಪ್ಪನ ಬಾಯಲ್ಲಿ ಕೇಳಿದ ಕೂಡಲೇ ಸುಬ್ಬಯ್ಯ ಶಾಸ್ತ್ರಿಗಳಿಗೆ ಒಂಥರದ ಆನಂದ ಆತು. ಅಷ್ಟೇ ವಿಷಣ್ಣವದನಾದರು ವಿಚಾರ ಮಾಡ್ತಾ ಇದ್ದಾರೆ, ಇವನು ಯೋಗ ಭ್ರಷ್ಟನೋ ಅಥವಾ ಪರಮಾತ್ಮನೇ ಈ ರೂಪದಲ್ಲಿ ಅವತರಿಸಿಕೊಂಡು ಬಂದಿದ್ದಾನೆಯೋ? ಏನಿರಬೇಕಿದು? ಇಷ್ಟು ಸಣ್ಣ ಬಾಲಕನ ಬಾಯಿಯೊಳಗ ಇಷ್ಟು ಕಟುತರವಾಗಿರ್ತಕ್ಕಂಥ ನಿರ್ದುಷ್ಟವಾದ ನಿರ್ದಿಷ್ಟವಾದ ಉಪದೇಶ ಆಗ್ತದೆ ಅಂದ್ರೆ ಇವನು ಮಾನವನಲ್ಲ, ಇಂದು ಧರನೇ ಹೌದು ಅಂತ ತಿಳಿದು, ಅಯ್ಯ ನಿನ್ನ ವಾಕ್ಯವನ್ನು ಪರಿಗ್ರಹಿಸಿದೆ, ನಿನ್ನ ವಾಕ್ಯವು ನಿರ್ಣಯಿತವಾಗಿರ್ತಕ್ಕಂಥದ್ದು, ನೀನು ಧನ್ಯ, ನಿನ್ನ ಬಾಯಿಂದ ಕೇಳಿರ್ತಕ್ಕಂಥ ನಾನು ಧನ್ಯ ಅಂತ ಹೇಳಿ ಸಿದ್ದಪ್ಪರಿಗೆ ಯಾರು ಸುಬ್ಬಯ್ಯ ಶಾಸ್ತ್ರಿಗಳು ಕೈ ಮುಗಿದು ಸ್ತುತಿ ಮಾಡುತ್ತಾ ಹೀನಮುಖಿಯಾಗಿ ಮುನ್ನಡೆದನು. ಆದರೆ ನಾವು ಸೋಲಿಸಿದೆ ಎಂಬುವ ಅಹಂಕಾರ ಇವರಲ್ಲಿಲ್ಲ. ಸೋಲುವುದು ಗೆಲುವುದಿಲ್ಲ. ಅವರಿಗೆ ತಿಳಿಯುವುದು ತಪ್ಪು ತಿಳುವಳಿಕೆ ಕಳ್ಕೊಳ್ಳುದು. ತಪ್ಪು ತಿಳುವಳಿಕೆ ಇದ್ದವ ಅದು ಕಳೆದೋತ ಸಂತೋಷ ಪಡ್ಬೇಕಷ್ಟ. ಯೋಗ್ಯ ತಿಳುವಳಿಕೆಯನ್ನು ಹೇಳಿದವ ಆತು ಸರಿಯಾಗಿ ತಿಳ್ಕೊಂಡ ಸಂತೋಷ ಪಡೋದು. ಇದರಲ್ಲಿ ಸ್ತುತಿ, ನಿಂದ, ಮಾನ, ಅಪಮಾನ, ಜಯ, ಅಪಜಯ, ಲಾಭ, ಅಲಾಭ ಇದರ ಯಾವ ದೃಷ್ಟಿನೂ ಕೂಡ ಇಲ್ಲ. ಆದ್ದರಿಂದ ಯಾವಾಗ ಸುಬ್ಬಯ್ಯ ಶಾಸ್ತ್ರಿಗಳು ಮುಂದೆ ಹೋದರು, ಅಪ್ಪೋರ್ ಸಂಕಲ್ಪದು ಅದೇ ಸುಬ್ಬಯ್ಯ ಶಾಸ್ತ್ರಿ ಮುಂದೆ ಸದ್ಗುರು ಶಿವಪುತ್ರ ಸ್ವಾಮಿಗಳಾಗಿ ಜನಿಸಾರ. ಅವರೇ ಸಿದ್ಧಾರೂಢ ಶಿಷ್ಯರಾಗಿ ಯಥಾರ್ಥವನ್ನು ತಿಳ್ಕೊಂಡು ಕೊನೆಯ ಉಸಿರು ಪರ್ಯಂತರನ್ನು ಕೂಡ ನಿಜಗುಣರ ವೇದಾಂತ ಗ್ರಂಥವನ್ನ ಮುಮುಕ್ಷು ವೃಂದಕ್ಕೆ ಬೋಧಿಸಿ ಹೋಗಿದ್ದಾರೆ. ಇದನ್ನು ಬಹಳ ನೆನಪಿಟ್ಟುಕೋಬೇಕು ನಾವು. ಅದರಂತೆ ಸುಬ್ಬಯ್ಯ ಶಾಸ್ತ್ರಿಗಳು ಯಾವಾಗ ನಿರ್ಗಮಿಸಿದರೋ ಗುರುಗಳಿಗೂ ಒಳ್ಳೆ ಆನಂದ ಆಗಿ ಸಿದ್ದಪ್ಪನ ಕರ್ಕೊಂಡು ತೊಡೆ ಮೇಲೆ ಕೂಡಿಸುವಂತಾರೆ ಗಜದಂಡ ಸ್ವಾಮಿಗಳು. ಸಿದ್ಧನ ಬಾಲ ಪ್ರೌಢತೆಯನ್ನು ಕಾಣುತ್ತ ಪರಮಚಕಿತಂ ಬಂದಿ ಹರುಷರಿಂ ಅಂಕದೋಳ್ ಕುಳ್ಳಿರಿಸಿಕೊಳ್ಳುತ್ತ ತೊಡೆ ಮೇಲೆ ಕೂಡಿಸಿಕೊಂಡು, ಇಂಥ ಅಧಿಕಾರಿ ಸಿಗುವುದಿಲ್ಲ, ಇನ್ನ ಬಹಳ ದುರ್ಲಭ. ಎಲ್ಲೋ ಒಬ್ರು, ಯಾಕಂದ್ರೆ ಅವರು ಪೂರ್ಣತೆಯನ್ನು ಹೊಂದುವುದಕ್ಕೆ ಈ ಜಗತ್ತಿಗೆ ಬಂದವರು. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿ. ಭಗವದ್ಗೀತೆ ಹೇಳುವಂತೆ ಅನೇಕ ಜನ್ಮದ ಆ ಸ್ಥಿತಿಗತಿಗೆ ಶುದ್ಧ ಸ್ಥಿತಿಗಳೆಲ್ಲ ಕೂಡಿ ಒಂದ್ ಜನ್ಮದಲ್ಲಿ ಬರ್ತಾ ಇರ್ತಾವ. ಅನೇಕ ಪುಣ್ಯ ಒಟ್ಟುಗೂಡಿ ಬಂದಿರ್ತದೆ. ಕೂಡಿಸಿಕೊಂಡು ಅಂತಾರೆ, ನಿಜವೆಂದು ತಾಂ ಕಡೆಗಣ್ಣ ವೀಕ್ಷಣೆಯಿಂದ ವೀಕ್ಷಿಸಿ. ಏನ್ ಮಾಡಿದ್ರು? ಕರುಣಾದೃಷ್ಟಿಯಿಂದ ಕಡೆಗಣ್ಣ ನೋಟ. ಅದು ಒಂದದ ನೋಡಿ ಅಭಯಕರಮಂ ಶಿರದ ಮೇಲಿರಿಸಿ. ಆ ಕಡೆಗಣ್ಣ ನೋಟಕ್ಕೆ ನಿಜಗುಣರು ಒಂದು ಕಡೆ ಹೇಳ್ತಾರೆ ಅನುಭವ ಸಾರದಲ್ಲಿ, ತರಣಿ ಶಶಿರೋಚಿಗಳಿಂದ ಹರಿಯದ ಅಜ್ಞಾನವ ಹರಿದು ರಕ್ಷಿಪುದು ಗುರುರಾಯ ನಿನ್ನ ನಸುನೋಟ. ಚಂದ್ರ ಸೂರ್ಯ ಗ್ರಹ ನಕ್ಷತ್ರಾದಿಗಳಿಂದ ಹೋಗಲಿಕ್ಕೆ ಅಶಕ್ಯವಾಗಿರ್ತಕ್ಕಂಥ ಕತ್ತಲೆ ಯಾವುದು? ಸಾಮಾನ್ಯ ಕತ್ತಲೆ ಹೋಗ್ತದೆ. ಸೂರ್ಯ ಬಂದ್ರೆ ಹಗಲು ಪ್ರಕಾಶದ, ಚಂದ್ರ ಬಂದ್ರೆ ರಾತ್ರಿ ಪ್ರಕಾಶದ, ಚಂದ್ರ ಇಲ್ಲದಾಗ ನಕ್ಷತ್ರ ಪ್ರಕಾಶದ, ವಿದ್ಯುತ್ ಪ್ರಕಾಶದ, ಮನೆಯೊಳಗೆ ದೀಪರು ಪ್ರಕಾಶದ. ಹೃದಯ ಗುಹೆಯಲ್ಲಿ ಅಡಗಿಕೊಂಡಿರುವ ಕತ್ತಲೆ ಅದು ಕಳೆಯಬೇಕಾದರೆ ಈ ಯಾವ ಪ್ರಕಾಶಗಳಿಂದ ಅದು ಹೋಗಲಾರದು. ಈ ಅಂತರಂಗದ ಗುಹೆಯಲ್ಲಿರುವ ಕತ್ತಲೆ ಕಳೆಯಬೇಕಾದರೆ ಶ್ರೀ ಗುರುರಾಯ ನಿನ್ನ ನಸುನೋಟ ಎಂಬ ಬೆಳಕು ಮಾತ್ರ ಅದನ್ನು ಕಳೆಯಬಲ್ಲದು ಎಂಬುದಾಗಿ ನಿಜಗುಣರು ಅನುಭವ ಸಾರದಲ್ಲಿ ಇದನ್ನು ಬಹಳ ಸ್ಪಷ್ಟೀಕರಣ ಮಾಡಿದ್ದಾರಲ್ವೇ. ಆದ್ದರಿಂದ ಗುರುಗಳು ಯಾವಾಗ ದಯಾದೃಷ್ಟಿಯಿಂದ ನಸುನೋಟದಿಂದ ನೋಡಿ ಅಭಯಕರವನ್ನಿಟ್ಟರು ಅಲ್ಲಿ ಬಹಳ ಮಜಾ. ಆ ಹದಕ್ಕೆ ಅವ ಬಂದಿರಬೇಕು, ಇವನ ಮನಸ್ಸಿಗೆ ಅದು ಬಂದಿರಬೇಕು. ಗುರುವಿನ ಮನಸ್ಸಿಗೆ ಅದು ಬರಬೇಕು.
ಅವನ ಮನಸ್ಸಿಗೆ ಬರೋ ತನಕ ಇವ ಹದ ಮಾಡಿಕೊಂಡಿರ್ಬೇಕು. ಆ ಹದ ಬಂದಾಗ ಕೆಲಸ ಆಗ್ತದೆ. ಆ ಹದ ತಪ್ಪಿದೊಡಿಂಟು ತಪ್ಪುವವು ದೇಹಿಗಳಿಗೆ ನೋಡು ರಮಣಿರನ್ನೇ ಅಂತ ಕೈವಲ್ಯ ಪದ್ಧತಿಯಲ್ಲಿ ನಿಜಗುಣರು ಒಂದು ಕಡೆ ಹೇಳ್ತಾ ಇದ್ದಾರೆ. ಹದ ಅನ್ನೋ ಒಂದು ಹದ ಇರುತ್ತೆ. ಶಿಷ್ಯನನ್ನು ಉಪದೇಶ ಮಾಡಿ ಗುರುಗಳು ಮಂತ್ರ ದೀಕ್ಷೆಯನ್ನು ಕೊಟ್ಟು ಯಾಕೆ ಬಿಟ್ಟಿರ್ತಾರ ಅಂತ ಕೇಳಿದ್ರೆ ಈ ಹದ ಬರೋ ತನಕ ದುಡಿಲಿ ಅಂತ. ಅದ ಮೋಕ್ಷ ಅಲ್ಲ, ಅದ ಮೋಕ್ಷ ಅಲ್ಲ. ಸಾಧನೆಗೆ ಹೆಸರೆಚ್ಚಿದಂಗ, ಸಾಧನೆಗೆ ಕಾಲಿಟ್ಟಂಗ, ಆ ಸಾಧನೆಯಲ್ಲಿ ಪಳಗ್ತಾ 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 ಒಮ್ಮೆ ಯಾವಾಗ ಉತ್ತಮ ಹದ ಬರ್ತದನೋ ಆವಾಗ ಅದು ಗುರುಗಳು ನಿರೀಕ್ಷಣೆ ಮಾಡ್ತಾ ಇರುವಾಗ ಅವನ ಮನಸ್ಸಿಗಿದು ಬಂತು ಅಂದ್ರೆ ಕಡೆಗಣ್ಣನ ಊಟವನ್ನು ಬೀರುತ್ತಾನೆ, ಅಭಯಹಸ್ತವನ್ನ ಇಡುತ್ತಿದ್ದಾನೆ. ಅದಕ್ಕೆ ಗುರುವಿನ ಕೊನೆಯ ಅನುಗ್ರಹ ಸಾಮಾನ್ಯ ಅಲ್ಲದು. ನಾವು ತಿಳ್ಕೊಂಡ್ರಿ ಏನ್ ಮಾಡಿದ್ವಿ, ನಮಗೂ ಗುರು ಉಪದೇಶ ಆಗೈತ್ರಿ, ಮತ್ತು ನಾವು ಗುರುಪುತ್ರ ಅನ್ಕೊಡ್ರಿ, ನಮ್ ತಕರಾರಿಲ್ಲ. ದುಡಿದೇರಿ ಅಷ್ಟು ನೋಡ್ಕೊಡ್ರಿ. ಮೊದಲು ಏನೇನು ದುಡಿದಿರಪ್ಪ, ಒಳಗೆ ನಿಮ್ಮಲ್ಲಿ ಇದ್ದದು ಏನೇನು ಹೊರಗೆ ಹೋಗ್ಯಾವು, ಚಲೋ ಯಾವ್ಯಾವ ಒಳಗೆ ಬಂದಾವು, ಏನೇನು ನಿಂತಾವು, ನಿಮ್ಮ ಮನಸ್ಸಿನ ಸ್ಥಿತಿಗತಿಗಳೇನು, ನಿಮ್ಮ ಅಂತಃಕರಣ ಸ್ಥಿತಿಗತಿಗಳೇನು, ಮೊದಲಿಗೂ ಈಗೂ ನಿನಗೆ ಶಾಂತಿ ಹೆಂಗದ, ಇದನ್ನ ನೋಡ್ಕೊಳಂಗಿಲ್ಲ ನಾವು. ಉಪದೇಶ ಮಾಡಿಬಿಟ್ಟಾರೆ ಗುರುಗಳು. ಇನ್ನೇನೇನೇನೇನು ಹಾಕಂಗಿಲ್ಲ, ತೆಗೆಯಂಗಿಲ್ಲ, ನಿನಗೇನು ಆಗೋಂಗೂ ಇಲ್ಲ. ಆದ್ದರಿಂದ ಗುರು ಉಪದೇಶ ಮಾಡಿದ ನಂತರ ಸಾಧನೆ ಪ್ರಾರಂಭವಾಯಿತಲ್ಲಿ. ಸಾಧನೆ ಎದುರು ಸಾಧನೆ ಅದು ವಿವೇಕಾದಿ ಸಾಧನ ಚತುಷ್ಟಯಗಳು, ಶ್ರವಣ ಮನನ ನಿಧಿಧ್ಯಾಸನಗಳು, ತತ್ವಂಪದ ಶೋಧನ, ಈ ಅಷ್ಟ ಸಾಧನೆಗಳು ಯಾವ ಪುಣ್ಯಾತ್ಮನ ಅಂತಃಕರಣದಲ್ಲಿ ಒಂದು ಹದಕ್ಕೆ ಬಂದು ನಿಲ್ಲುತ್ತಾವೆಯೋ ಆಗ ಗುರು ದಯಾದೃಷ್ಟಿಯನ್ನು ನೋಡ್ತಾ ಇದ್ದಾನೆ. ಮಗುದು ಹೊತ್ತಲ್ಲಿ ಅವ ಏನಾಗ್ತಾನಂದ್ರೆ ಆರೂಢನೆ ಆಗಬೇಕು ಹೊರತು ಇನ್ನೇನು ಆಗಕ್ಕೆ ಬರುವುದಿಲ್ಲ. ಅಲ್ಲಿ ಇನ್ನು ಮುಂದೇನು ಆಗದಂತ ಅವಸ್ಥೆಯನ್ನೇ ಅವ ಪಡೀತಾ ಇದ್ದಾನ. ಆದ್ದರಿಂದ ಸಿದ್ಧ ಸದ್ಗುರುವಿನ ಮೇಲೆ ಗಜದಂಡ ಸ್ವಾಮಿಗಳು ಅಭಯಾಸ್ತವನ್ನಿಟ್ಟರು. ಇಟ್ಟು ಏನು ಮಾಡಿದ್ರಲ್ಲೇ, ಪರಮತಾರಕ ಮಂತ್ರ ಮಂಗುರು ವರನು ಬಲಗಿವಿಯಲ್ಲಿ ಬೋಧಿಸಿ ನರನು ನೀನಲ್ಲ ಬ್ರಹ್ಮವೇ ಎಂದು ತಿಳುವಲ್ಕೆ ಹರುಷವು ಪದನೆ ಗುರುಪದ ಕರಗಿದರೆ ಶಾಸ್ತ್ರಾರ್ಥವೆಂಬುದ ರವು ಫಲಿಸುವುದಕ್ಕೆ ಗುರುತೇನೆಂದನ ಸಿದ್ಧ ಸಿದ್ಧ ಸಿದ್ಧ. ಪರಮತಾರಕ ಮಂತ್ರಮಂ ಗುರುವರನು ಬಲಗಿವಿಯಲ್ಲಿ ಬೋಧಿಸಿದ ತಾರಕ ಮಂತ್ರ ಯಾವುದು? ಅದೇ ತತ್ವಮಸಿ. ಕೊನೆಯದಾಗಿ ಹೇಳಬೇಕಾದದ್ದೇ ಅದು. ಶ್ವೇತಕೇತುವಿಗೆ ಗುರುಗಳು ಏನು ಹೇಳಿದರು? ತತ್ವಮಸಿ 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 ತ್ವಂ ತದಸಿ ತ್ವಂ ತದಸಿ ತತ್ವಮಸಿ ಇತಿ ಅನುಸಂಧಾನಂ ಕುರ್ಯಾತ್. ಏನು ವೇದಾಂತದ ಸೌಂದರ್ಯ! ತತ್ವಮಸಿ ಮಹಾವಾಕ್ಯ ಲಕ್ಷಾರ್ಥ ನಿರ್ದೇಶನ ಮಹಾವಾಕ್ಯವನ್ನ ಗುರುಗಳು ಬಲಗಿವೆಯಲ್ಲಿ ಬೋಧೆ ಮಾಡಿದರು. ಅದರ ಅರ್ಥ ಏನು? ನರನು ನೀನಲ್ಲ, ನೀನು ಬ್ರಹ್ಮ. ನರನು ನೀನಲ್ಲ, ನಿನಗೆ ಜನ್ಮ ಮರಣಗಳಿಲ್ಲ, ನಿನಗೆ ಆಗು ಹೋಗುಗಳಿಲ್ಲ, ಸ್ವರ್ಗ ನರಕಗಳಿಲ್ಲ, ಬಂಧ ಮೋಕ್ಷಗಳಿಲ್ಲ, ಸುಖ ದುಃಖಗಳು ನಿನಗಿಲ್ಲ. ನೀನೇನೂ ಅಲ್ಲ, ನೀನು ಕೇವಲ ಪರಬ್ರಹ್ಮ. ಇಷ್ಟು ಹೇಳಿದಾಗ ಯಾರ ಹೃದಯ ಅಲ್ಲೇ ಹೋಗಿ ನಿಲ್ತದ ಅವ ತಯಾರಾಗ್ಯಾನಂತ ಅರ್ಥ. ಶ್ವೇತಕೇತು ಇಷ್ಟು ದುಡಿದ್ರೂ ಕೂಡ ತತ್ವಮಸಿ ಮಹಾವಾಕ್ಯವನ್ನ ಗುರುಗಳು ಆತನಿಗೆ 9 ಸಾರಿ ಉಪದೇಶ ಮಾಡಿದ್ರು ಅಂತ ಉಪನಿಷತ್ ಹೇಳ್ತದೆ ಛಾಂದೋಗ್ಯದಲ್ಲಿ. ಹಂಗಾರೆ 9 ಸರ್ತೆ ಹೇಳಬೇಕಾದ್ರೆ ಏನಾಗಿರ್ಬೇಕು ತಿಳಿಲಿಲ್ಲ ನಮಗಂದ್ರೆ 9 ಸಂಶಯಗಳ ಬಂದು 8 ಸಂಶಯಗಳ ಬಂದವು. 9ನೇ ಸಂಶಯಕ್ಕೆ ಸಂಶಯ ವಿಪರೀತ ಅಸಂಭಾವನೆಗಳು ಅಡಗಿದವು. ಪರಿಪೂರ್ಣ ಸ್ಥಿತಿಯೊಳಗಿನ ಶ್ವೇತಕೇತವು ಉಳಿದ ಅಂತ ಉಪನಿಷತ್ ಹೇಳ್ತದೆ.
ಅಂದಮೇಲೆ ಹಂಗಾರೆ ಸಿದ್ದಪ್ಪನಿಗೆ ಇಲ್ಲೇ ನರನೂ ನೀನಲ್ಲ ಪರಬ್ರಹ್ಮ ಅಂದು ಕೂಡಲೇ ಹರುಷ ಮುಕ್ಕಿತು. ಇದ್ದದ್ದು ಹೇಳಿದಂಗಾತಲ್ಲ, ಇದ್ದದ್ದು ಹೇಳಿದಂಗಾತದ ಅವಾಗ. ಮತ್ತೆ ಇಲ್ಲಿದ್ರೆ ಏನಾಗ್ತದೆ ಅಂದ್ರೆ ಬ್ರಹ್ಮವು ಸತ್ಯ, ಜಗತ್ತು ಮಿಥ್ಯ, ಅಯ್ಯ ನೀನು ಬ್ರಹ್ಮನಿದ್ದೀಯೇ ಅಂತ ಗುರುಗಳು ಹೇಳಿದ್ರು ಕೂಡ ವೃತ್ತಿ ಅದರ ಆಕಾರ ಆಗುದಿಲ್ಲ. ಯಾಕಂದ್ರೆ ಆ ಹದ ಬಂದಿರುವುದಿಲ್ಲ, ಅದಕ್ಕೆ ಆ ಹದ ಬಂದಿರದೇ ಇರೋದ್ರಿಂದ ವೃತ್ತಿ ಅದರ ಆಕಾರ ಆಗುವುದಿಲ್ಲ. ವೃತ್ತಿ ಅದರ ಆಕಾರ ಆಗಲಿಲ್ಲ ಅಂದ್ರೆ ಆ ಆನಂದ ಎಂದಿಗೂ ಆಗಲರಿಯದು. ಹರುಷ ಮುಕ್ಕಿತು, ಗುರುಪದಕ್ಕೆ ಎರಗಿದ. ಎರಗಿ ಸದ್ಗುರುವೇ ಸಕಲ ಶಾಸ್ತ್ರಾರ್ಥವು ಫಲಿಸಿತು. ಇದು ಫಲಿಸಿದ್ದಕ್ಕೆ ಗುರುತೇನು ಅಂತ ಕೇಳಿದ. ನರನು ನೀನಲ್ಲ ಬ್ರಹ್ಮ ಅಂತ ನೀ ಹೇಳಿದಿ, ಆ ಹರ್ಷವಾಯಿತು ಖರೆ. ಈ ಸಕಲ ಶಾಸ್ತ್ರಾರ್ಥ ರೂಪವಾಗಿರ್ತಕ್ಕಂಥ ಈ ತಾರಕ ಮಂತ್ರ ಫಲಿಸಿದ್ದಕ್ಕ ಗುರುತೇನು ಗುರುವೇ? ಗುರುಗಳಿಗೆ ಎಷ್ಟು ಸಂತೋಷ ಆಗಬೇಕಪ್ಪ. ಹಿಂಗ್ ಪ್ರಶ್ನೆ ಯಾರು ಕೇಳ್ತಾರೆ? ಕೇಳುದಿಲ್ಲ. ಅವ್ರ ಗುರುಗಳು ಆಟ್ರ ಪೂರ್ತಕ್ಕಿರ್ತಾರೆ, ಶಿಷ್ಯರ ಆಟ್ರ ಪೂರ್ತಕ್ಕಿರ್ತಾರೆ, ಏನ್ ಮಾಡಿಬಿಡ್ತಾರೆ, ನನ್ನ ಉಪದೇಶ ಆಗೈತಿ ಇಲ್ಲಿ ನಿನಗೆ, ಮೋಕ್ಷ ಆಗೈತಿ ಅಂತ ತಿಳ್ಕೊ ಹೋಗು. ಅವ ಶತದಟ್ಟಿರ್ತಾನ. ಅವಂತಾನೆ ನಮ್ಮ ಗುರುಗಳು ಅಂದರನ್ ಮೇಲೆ ಮೋಕ್ಷ ನಂಗೆ ಗ್ಯಾರಂಟಿ ಆಗೈತಿ ಅಂತ ಇವ ತಿಳ್ಕೊಂಡಿರ್ತಾನೆ. ಗುರ್ತೇನು? ಧನ್ಯನಾದದ್ದಕ್ಕೆ ಗುರ್ತೇನು? ಲಕ್ಷಣದರಿ ದ್ವೈತ ಭಾವ ಒಳಿತೆಂದು ಮಾತಿನಿಂದ ಹೇಳಲೇಕೆ, ದ್ವೈತ ಭಾವ ಒಳಿದ ಕುರುಹು ಮೇಲೆ ತೋರ್ಪಡು. ದ್ವೈತ ಭಾವ ನಿರಸನವಾಯಿತು, ಅದ್ವೈತ ನೆಲೆಗೊಂಡಿತು ಎಂಬುದಕ್ಕೆ ಲಕ್ಷಣದ ಲಕ್ಷಣ. ಪ್ರತಿಯೊಂದಕ್ಕೆ ಲಕ್ಷಣದರಿ. ಆ ಲಕ್ಷಣ ಬಂದಾಗನೆ ಫಲ ಪಕ್ವಾತು ಅಂದ್ರೆ ಶಿಪ್ಪಿ ಹಳದಿ ಆಗ್ತದೆ. ಫಲ ಪಕ್ವಾತು ಅಂದ್ರೆ ಶಿಪ್ಪಿ ಹಳದಿ ಆಗ್ತದೆ. ಹಂಗ ಇಲ್ಲಿ ಜ್ಞಾನ ಪರಿಪಕ್ವ ದಶೆಗೆ ಬಂತು ಅಂತಂದ್ರೆ ಕೆಲ ಲಕ್ಷಣಗಳವ. ಆ ಲಕ್ಷಣಗಳೇನು ಗುರುನಾಥ ಅಂದ್ರೆ ನನ್ನಲ್ಲೇ ಓದವಿಲ್ಲಿ ನೋಡ್ಕೋಬೇಕಾಗ್ಯದ. ಸಿದ್ದಪ್ಪ ಅಂತಾರೆ, ಬಳಿಕ ಗುರು ವಿಪರೀತ ಸಂಶಯ ಗಳಗುತ ಪರಬ್ರಹ್ಮ ಭಾವವ ಗಳಬಡಲ್ಕ ಜ್ಞಾನ ಸಿದ್ಧಿಯೇ ಬಳಿಕ ಸಿದ್ಧನು ಬ್ರಹ್ಮವೆಂಬುದರೊಳಗೆ ಹೇಗ ಉದೈಕ್ಯ ಜೀವನು ತಿಳಿಸಿಕೊಡಬೇಕೆನಲು ಶ್ರೀ ಗುರು ಹೇಳತೊಡಗಿದನೋ ಹೇಳತೊಡಗಿದನೋ. ಬೋಧ್ಯ ಕೇಳು, ಸಂಶಯ ವಿಪರೀತ ಅಸಂಭಾವನೆಗಳು ಎಲ್ಲಿ ಅಡಗುವವೋ, ಎಲ್ಲಿ ಬ್ರಹ್ಮಭಾವ ಅಳವಡುತ್ತದೆಯೋ ಅವು ಎಲ್ಲ ಅಡಗಿ ಎಲ್ಲಿ ಬ್ರಹ್ಮಭಾವ ಅಳವಡುತ್ತದೆಯೋ ಅವರಲ್ಲೇ ಜ್ಞಾನ ಸಿದ್ಧಿಯೇ ಫಲವು. ಇನ್ನೊಂದು ಸಮಾಚಾರ ಬರುವಂಗಿಲ್ಲ. ಹೆಂಗ ನೀರಿನೊಳಗೆ ಮುಳುಗಿದ ಪುರುಷನಿಗೆ ಕೆಳಗೂ ಮೇಲೂ ಒಳಗೂ ಹೊರಗೂ ಎಡಕ್ಕೂ ಬಲಕ್ಕೂ ನೀರೇ ಇರುವಂತೆ ಇಲ್ಲಿ ಯಾವನಿಗೆ ಸಂಶಯ ವಿಪರೀತ ಅಸಂಭಾವನೆಗಳು ಅಡಗಿ ಹೋಗಿದ್ದಾವೆಯೋ ಅವನಿಗೆ ಬ್ರಹ್ಮಭಾವವೇ ಪೂರ್ಣವಾಗಿರುತ್ತದೆ ಅಂದು ಕೂಡಲೇ ಸಿದ್ದಪ್ಪನವರಂದ್ರು, ಅಪ್ಪ ನಿಂದೇನೋ ನಿಜ ಗುರುನಾಥ, ಈ ಜೀವ ಬ್ರಹ್ಮದಲ್ಲಿ ಹ್ಯಾಂಗ ಐಕ್ಯ ಆಗ್ತಾನ? ಜೀವ ಬ್ರಹ್ಮದಲ್ಲಿ ಹ್ಯಾಂಗ ಐಕ್ಯ ಆಗ್ತಾನಪ್ಪ? ನಾವು ಜೀವ ಬ್ರಹ್ಮ ಐಕ್ಯ ಅಂತ ಹೇಳ್ತೀವ. ಜೀವನು ಹೇಗೆ ಆ ಬ್ರಹ್ಮದಲ್ಲಿ ಐಕ್ಯ ಆಗ್ತಾನೆ ಅಂದ ಕೂಡಲೇ ಅದಕ್ಕೊಂದು ದೃಷ್ಟಾಂತ ಕೊಟ್ಟರು. ನೋಡು, ಬಯಲಿನಲ್ಲಿ ಒಂದು ಕೊಡವಿದೆ, ಮಣ್ಣಿನ ಘಟವಿದೆ. ಆ ಮಣ್ಣಿನ ಕೊಡದಲ್ಲಿ ಆಕಾಶ ಉಂಟೋ ಇಲ್ಲವೋ? ಅದ ಬಯಲದೇ ಅದು ನೋಡಿ. ಅದಕ್ಕೇನು ಅನ್ಬೇಕು ನಾವು? ಘಟಾವಚ್ಛಿನ್ನ ಆಕಾಶ. ಕೊಡದ ಉಪಾಧಿಯಿಂದ ಘಟದ ಉಪಾಧಿಯಿಂದ ತೋರುವ ಆ ಆಕಾಶಕ್ಕೆ ನಾವೇನ್ ಕರಿತೀವಿ?
ಘಟಾವಚ್ಛಿನ್ನ ಆಕಾಶ. ಆಮೇಲೆ ಆ ಕೊಡವನ್ನ ಒಂದು ಕೋಲು ತಗೊಂಡು ಒಡೆದ್ವಿ ಅಂದ ಕೂಡಲೇ ಈಗೇನಾಯ್ತು? ಕೊಡದೊಳಗಿನ ಆಕಾಶ ಮಹಾ ಆಕಾಶವನ್ನು ಕೂಡಿತೋ ಏನು ಬೆರೀತೋ ಏನಾಯ್ತು ಅಂತ ಕೇಳಿದ್ರೆ ಏನೂ ಆಗಿಲ್ಲ. ಅದರಾಗಿದ್ದ ಮಹಾಕಾಶ ಘಟಲೋಪಾದಿಯಿಂದ ಅದು ಘಟಾವಚ್ಛಿನ್ನ ಆಕಾಶ ಅಂತ ತೋರ್ತಾ ಇತ್ತು. ಘಟವಡೀತು, ಇಷ್ಟೇ ಕೆಲಸ. ಘಟಚ್ಛಿನ್ನವಾಯಿತು. ಘಟಚ್ಛಿನ್ನವಾಯಿತು ಇದರರ್ಥ ಮಹಾಕಾಶವನ್ನು ಕೂಡಿತು ಅಂತಲ್ಲ, ಆಕಾಶವು ಆಕಾಶವೇ. ಹಂಗ ದೇಹವೆಂಬ ಈ ಘಟವು, ಈ ಘಟದಲ್ಲಿ ಪ್ರತಿಬಿಂಬ ರೂಪನಾಗಲ್ಪಟ್ಟಿರತಕ್ಕಂಥ ಆ ಬ್ರಹ್ಮವು ಜೀವನೆನ್ನಿಸಿಕೊಂಡು ಘಟಾವಚ್ಛಿನ್ನ ಆಕಾಶದಂತೆ ಇಲ್ಲಿ ದೇಹಾವಚ್ಛಿನ್ನನಾಗಿ ಜೀವ ಅಂತ ಅನಿಸಿಕೊಂಡಿದ್ದ. ಅಂದಿದ್ವಿ ನಾವು, ಅವ ಏನೂ ಆಗಿಲ್ಲ. ಈಗೇನಾಯ್ತು? ಘಟಭಾವನೆ ಅಡಗಲಾಗಿ ಬ್ರಹ್ಮಭಾವನೆ ಉಳಿಯಿತು ಹೊರತಾಗಿ ಜೀವ ಬ್ರಹ್ಮರ ಐಕ್ಯ ಅಲ್ಲ. ಜೀವ ಬ್ರಹ್ಮೈಕ್ಯ ಒಂದು ಶಬ್ದ, ಜೀವ ಬ್ರಹ್ಮ ಐಕ್ಯ, ಜೀವನು ಬ್ರಹ್ಮದಲ್ಲಿ ಐಕ್ಯನಾದನು ಔಪಚಾರಿಕ ಶಬ್ದ. ಜೀವ ಬ್ರಹ್ಮೈಕ ಮತ್ತೊಂದು ಶಬ್ದ, ಸ್ವಲ್ಪ ಫರಕ. ಜೀವ ಬ್ರಹ್ಮೈಕ್ಯ ಬ್ಯಾರೆ, ಜೀವ ಬ್ರಹ್ಮೈಕ ಬ್ಯಾರೆ. ಜೀವ ಬ್ರಹ್ಮ ಏಕ, ಜೀವ ಬ್ರಹ್ಮೈಕ. ಜೀವನು ಬ್ರಹ್ಮವೇ ಇದ್ದಾನೆ, ಬ್ರಹ್ಮವು ಬ್ರಹ್ಮವೇ ಇದ್ದಾನೆ. ಜೀವ ಬೇರೆ, ಬ್ರಹ್ಮ ಬೇರೆ ಅಲ್ಲ. ಈ ಪ್ರಜ್ಞೆ ಬಂದದ್ದಕ್ಕೇನೆಂದ್ರು ಜೀವ ಬ್ರಹ್ಮೈಕ ಅಂದ್ರು. ಜೀವನು ಬ್ರಹ್ಮದಲ್ಲಿ ಬೆರೆಯುತ್ತಾನೆ, ಜೀವನು ಬ್ರಹ್ಮದಲ್ಲಿ ಐಕ್ಯನಾಗುತ್ತಿದ್ದಾನೆ ಎಂಬ ಶಬ್ದವನ್ನ ಔಪಚಾರಿಕವಾಗಿ ಹೇಳುವಾಗ ಉಪಯೋಗಿಸಿಕೊಳ್ಳುವಾಗ ಜೀವನು ಬ್ರಹ್ಮದಲ್ಲಿ ಬೆರೆಯುತ್ತಾನೆ ಇಷ್ಟು ಶಬ್ದ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಬಿಡದೆ ತಾನದು ಜೀವ ಭಾವವು ಕೆಡುತ್ತ ಸಲೆ ಪರಬ್ರಹ್ಮ ಭಾವದ ದೃಢತೆ ನೆಲೆಗೊಳ್ಳಲಿಕ್ಕೆ ನಿಜಮಿಂತಯಕ್ಕೆ ಘಟಿಸುವುದು. ಜೀವ ಭಾವನೆ ಯಾವಾಗ ತೊರೆಯಿತೋ, ಬ್ರಹ್ಮ ಭಾವನೆ ಯಾವಾಗ ಸ್ಥಿರವಾಯಿತೋ ಅದಕ್ಕೆ ಜೀವ ಬ್ರಹ್ಮೈಕ್ಯರ ಅನ್ಕೊಡ್ರಿ, ಜೀವ ಬ್ರಹ್ಮ ಐಕ್ಯರ ಅನ್ಕೊಡ್ರಿ. ಒಟ್ಟು ಅಲ್ಲಿ ಜೀವ ಭಾವ ಇರುವುದಿಲ್ಲ, ಬ್ರಹ್ಮಭಾವ ನೆಲೆಗೊಂಡಿರುತ್ತದೆ. ಸಿದ್ಧಾರೂಢರು ಸುಮ್ಮನಾಗಲಿಲ್ಲ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಗುರುವೆಯೋ ಮಾರಿ ಪ್ರಪಂಚವು ನಿರುತಕಂಗಿರಿಟ್ಟು ತಲೆಗೋಚರಿಸಲವು ಸುಳ್ಳಂತು ನೀವು ಬೇಳೆಂದನ ಸಿದ್ಧ. ನಿರುತ ತೋರ್ಪ ತೋರ್ಕೆಯೆಂಬುದು ನಡೆಯಲಿಕ್ಕಿಂದ್ರಿಯದ ವ್ಯಾಪ್ತಿಯೋ ಬರೆಯುವ ವೃತ್ತಿಯ ವ್ಯಾಪ್ತಿಯೋ ಚೈತನ್ಯ ವ್ಯಾಪ್ತಿಯದೋ, ಚೈತನ್ಯ ವ್ಯಾಪ್ತಿಯದೋ, ಚೈತನ್ಯ ವ್ಯಾಪ್ತಿಯದೋ. ಗುರುವೇ, ಆಕಾಶಾದಿ ಪಂಚಭೂತಾತ್ಮಕವಾದ ಪ್ರಪಂಚವು ನಿರುತ ಕಂಗಿದಿರಿಟ್ಟು ತೋರಲ್ ಪ್ರತ್ಯಕ್ಷ ಗೋಚರವಾಗುತ್ತದೆ. ಪ್ರತ್ಯಕ್ಷ ಗೋಚರವಾಗುತ್ತಿರುವ ಈ ಪ್ರಪಂಚವನ್ನ ಸುಳ್ಳು ಅಂತ ಹೇಳಿದ್ರಲ್ಲ, ಈ ಪ್ರಪಂಚ ಹ್ಯಾಂಗ ಸುಳ್ಳಾಗ್ತದ? ಪ್ರತ್ಯಕ್ಷ ಗೋಚರ ಆಗ್ತದಲ್ರಿಯಪ್ಪ. ಗೋಚರವಾಗುವುದಕ್ಕೆ ಇಲ್ಲಿ 3 ಲಕ್ಷಣಗಳದಾವ. ಒಂದು ಇಂದ್ರಿಯ ವ್ಯಾಪ್ತಿ, ಒಂದು ವೃತ್ತಿ ವ್ಯಾಪ್ತಿ, ಒಂದು ಚೈತನ್ಯ ವ್ಯಾಪ್ತಿ ಎಂಬುದಾಗಿ. ಇವು ದೃಶ್ಯ ಪ್ರಪಂಚ ಈ 3 ವ್ಯಾಪ್ತಿದಲ್ಲ ಅಂತಾರ. 3 ವ್ಯಾಪ್ತಿದಲ್ಲ. ಇಂದ್ರಿಯ ವ್ಯಾಪ್ತಿನೂ ಅಲ್ಲಿದು, ಆಮೇಲೆ ಚೈತನ್ಯ ವ್ಯಾಪ್ತಿನೂ ಅಲ್ಲ, ವೃತ್ತಿ ವ್ಯಾಪ್ತಿನೂ ಅಲ್ಲ. ಹ್ಯಾಂಗಂದ್ರೆ ಹೇಳ್ತಾರೆ ನೋಡ್ರಿ. ಒಡನೆ ಒಪ್ಪಲು ಪ್ರಥಮ ಪಕ್ಷಕ್ಕೆ ಬಿಡದೆ ಭೂತದ ಕಾರ್ಯಮಾಗಿದ ಕೊಡಕೆ ತಾನು ತತ್ಕಾರ್ಯವೆನಿಪಿದ ವ್ಯಾಪ್ತಿಯದೋ. ನಡೆಯ ಜಂಗು ಮೇಗೆನಲು ಕಂಗೊಳಗಳೆರಡು
ಜಡವಿರು ಹಠ ಬಿಡಿದುದಾದರೆ ಶವದ ನೇತ್ರವು ನೋಡಬೇಕಾಯ್ತೋ ನೋಡಬೇಕಾಯ್ತೋ. ಪ್ರಪಂಚ ಕಣ್ಣಿಗೆ ಕಾಣಿಸ್ತದೆ ಅಂದ್ರೆ ಇದಕ್ಕೆ ಇಂದ್ರಿಯ ವ್ಯಾಪ್ತಿ ಅಂತ ಕರೆಯೋಣ. ಒಂದು ಕೊಡವನ್ನ ಕಣ್ಣು ನೋಡುತ್ತದೆ, ಅದಲ್ಲ, ಅರ್ಥಾತ್ ಕಣ್ಣಿಗೆ ಕೊಡವು ಗೋಚರವಾಗುತ್ತದೆ. ಇದಕ್ಕೇನಂದ್ರು ಇಂದ್ರಿಯ ವ್ಯಾಪ್ತಿ ವಿಂದ್ರಿಯಾಪ್ತಿ ಅಂದ್ರು. ಇದು ಇಂದ್ರಿಯ ವ್ಯಾಪ್ತಿ ಅಲ್ಲ ಅಂತಾರೆ ಗುರುಗಳು. ಇಂದ್ರಿಯ ವ್ಯಾಪ್ತಿ ಅಲ್ಲ. ಹ್ಯಾಂಗಂದ್ರೆ ಕಣ್ಣು ಮತ್ತು ಕೊಡ ಎರಡು ಜಡ, ಎರಡು ಚೈತನ್ಯ ಇಲ್ಲವು. ಕಣ್ಣು ಕೊಡ ಎರಡೂ ಜಡ ಇರೋಣದರಿಂದ ಕಣ್ಣು ಕೊಡವನ್ನು ನೋಡಿತು ಅಂಬುವುದು ಇದು ಇಂದ್ರಿಯ ವ್ಯಾಪ್ತಿ ದೋಷ ಅಂತ ಅನಿಸ್ತದೆ. ಆದ್ದರಿಂದ ಜಗತ್ತು ಇಂದ್ರಿಯ ವ್ಯಾಪ್ತಿ ಅಲ್ಲಪ್ಪ. ಹ್ಯಾಂಗ ಅಂತಂದ್ರೆ ಒಂದು ವೇಳೆ ಕಣ್ಣ ಕೊಡ ನೋಡ್ತದ ಅಂದ್ರೆ ಹೆಣದ ಕಣ್ಣು ಕೊಡ ನೋಡ್ಬೇಕಾಗಿತ್ತಲ್ಲ. ಹೆಣ ಕಣ್ಣದವಿಲ್ಲ, ಮುಚ್ಚಾವಷ್ಟ. ಕಣ್ಣಿಗೆ ನೋಡುವ ಕಾರ್ಯ ಇಲ್ಲ. ಕಣ್ಣಿಗೂ ಒಳಗಣ್ಣಾದ ಒಂದು ಇದೆ. ಅದರಿಂದ ಮಾತ್ರ ಕೊಡದ ಆಕಾರವಾಗಿ ಒಂದು ವಸ್ತು ಕಾಣಬಹುದು. ಪರಂತು ನಿಜವಾಗಿ ವಿಚಾರ ಮಾಡಿದ್ದಾದ್ರೆ ಇಂದ್ರಿಯ ವ್ಯಾಪ್ತಿ ಜಗತ್ತು ಪ್ರಪಂಚ ಅಲ್ಲ. ಇಂದ್ರಿಯವು ಪ್ರಪಂಚವು ಎರಡೂ ಜಡವಿದ್ದಾವೆ. ಜಡವು ಜಡಕ್ಕೆ ವ್ಯಾಪ್ತಿ ಆಗಲಾರದು. ಆಮೇಲೆ ಎರಡನೇ ಪಕ್ಷ ವೃತ್ತಿ ವ್ಯಾಪ್ತಿ ಅಂತದ. ವೃತ್ತಿ ವ್ಯಾಪ್ತಿ ಅದು ವೃತ್ತಿ ವ್ಯಾಪ್ತಿನೂ ಅಲ್ಲ ಪ್ರಪಂಚ ಅಂತ ಹೇಳ್ತಾರೆ ಗುರುಗಳು. ಹ್ಯಾಂಗ ಒಂದು ಕೊಡವಿದೆ, ಆ ಕೊಡದ ಮೇಲೆ ಒಂದು ಬಟ್ಟೆಯನ್ನು ಮುಚ್ಚಿದ್ದೇವೆ. ಬಟ್ಟೆಯನ್ನು ಮುಚ್ಚಿರೋಣದರಿಂದ ಆ ಘಟವು ನಮಗೆ ಕಾಣುವುದಿಲ್ಲ. ಆ ಘಟವು ನಮಗೆ ಕಾಣುವುದಿಲ್ಲ ಅಂತಂದ್ರೆ ಘಟ ಯಾವಾಗ ಕಾಣಿಸ್ತದೆ? ಅದರ ಮ್ಯಾಲಿನ ವಸ್ತ್ರ ತೆಗೆದಾಗ ಕೊಡದ ಆಕಾರ ವೃತ್ತಿಯಾಗಿ, ಆ ಘಟದ ಆಕಾರ ವೃತ್ತಿಯಾಗಿ ನಮಗೆ ಘಟ ಪ್ರಜ್ಞಾ ಬರ್ತದೆ, ಹೊರತಾಗಿ ಅಲ್ಲಿ ತನಕ ಬರುವುದಿಲ್ಲ. ಆದ್ದರಿಂದ ಪರಮಚೇತನ ವ್ಯಾಪ್ತಿಗೊಪ್ಪಲು ನಿರಸ ವಿಷಯಗಳಿಗೆ ಮತ್ತಂ ಪರೆಯುತ್ತಿರುತ್ತೆಯ ವೃತ್ತಿಗತ ಚೈತನ್ಯವೆಂಬುದಕ್ಕೆ. ಆದ್ದರಿಂದ ಈ ಘಟವು ಹೇಗೆ ಬಟ್ಟೆಯನ್ನು ಮುಚ್ಚಿದ್ದರಿಂದ ಕಾಣಲಾರದೋ ಅದರಂತೆ ಇಲ್ಲಿ ವೃತ್ತಿಗೂ ಕೂಡ ಇದು ಆವರಣ ಭಂಗ ಆಗೋ ತನಕ ತಿಳಿಯುವುದಿಲ್ಲ. ಈಗ ಒಂದು ಕೊಡ ನೋಡ್ಬೇಕಾದ್ರೆ ನಾವು ಗಡಗ್ಗನ ಕೊಡ ಕಾಣುದಿಲ್ರಿ. ಕೊಡ ಎಷ್ಟದ ಅಷ್ಟು ವೃತ್ತಿ ಆಗ್ತದೆ. ನಮ್ಮದು ಕೊಡ ಎಷ್ಟದ ಅಷ್ಟು ವೃತ್ತಿ ಆಗ್ತದೆ. ಆಮೇಲೆ ಇದು ಕೊಡ ಎಂಬತಕ್ಕಂಥ ಪ್ರಜ್ಞೆ ಬರ್ತದೆ. ಆಮೇಲೆ ನಾವು ಆ ಘಟದ ಪ್ರಜ್ಞೆ ಮಾಡ್ಕೋಬಹುದು, ಹೊರತಾಗಿ ಅಲ್ಲಿ ತನಕ ಕೊಡದ ಪ್ರಜ್ಞೆ ನಮಗ ಬರಲಾರದು. ಅದು ಅಕಸ್ಮಾತ್ ಅರಿವೆಯಂ ಪೊರಿಸಲಿಕ್ಕೆ ಘಟಕಂ ಅರಿಯದೋಲ ವೃತ್ತಿ. ಅರಿವು ಮುಚ್ಚಿದಾಗ ಆದ ವೃತ್ತಿ ಆ ಕೊಡ ಗೊತ್ತಾಗಲಿಲ್ಲ. ಅದಕ್ಕೆ ಯಾವುದು ಕೊಡವನ್ನು ಅರಿಯುತ್ತದೆಯೋ ಆ ವೃತ್ತಿ ಅರಿವಿ ಮುಚ್ಚಿದಾಗ ಅದಕ್ಕೆ ಕೊಡದ ಜ್ಞಾನ ಆಗಲಿಲ್ಲ ಅಂತಂದಾಗ ಪ್ರಪಂಚ ಜ್ಞಾನ ಯಾರಿಗೂ ಪೂರ್ಣ ಇಲ್ಲ. ಬಹಳ ಮಂದಿ ತಿಳ್ಕೊಂಡಿರ್ಬೇಕು, ನಾವು ಪ್ರಪಂಚಕ್ರಿ, ನಾವು ಪ್ರಪಂಚ ಮಾಡ್ತೀವಿ. ಏನ್ ದೊಡ್ಡ ಮಾಡಿಯ? ಏನ್ ಗೊತ್ತೈತಿ ನಿನಗೆ ಪ್ರಪಂಚದ್ದು? ಪಂಚಮಹಾಭೂತಗಳ ಕಾರ್ಯದಲ್ಲಿ ಒಂದೊಂದರ ಪ್ರಜ್ಞೆ ಅದ. ನೀನು ನೋಡು ಹೇಳು. ಇಲ್ಲ, ತಿಳಿದಿಲ್ಲ, ತಿಳಿಯುವುದೂ ಇಲ್ಲ. ಅನಂತದ ಪ್ರಪಂಚದ ವಿಚಿತ್ರದ ಇದು ಏನಪ್ಪ. ಅದಕ್ಕೆ ಪ್ರಪಂಚವು ವೃತ್ತಿ ವ್ಯಾಪಕನೂ ಅಲ್ಲ. ಮತ್ತು ಚೈತನ್ಯ ವ್ಯಾಪಿ ಅಂದ್ರೇನು? ಚೈತನ್ಯ ವ್ಯಾಪ್ತವೂ ಅಲ್ಲ. ಯಾಕಂದ್ರೆ ಪರಮಚೇತನ ವ್ಯಾಪ್ತಿಗೊಪ್ಪಲು ನಿರಸ ವಿಷಯಗಳಿಗೆ ಮತ್ತಂ ಪರಿವೃತ್ತಿಯ ವ್ಯಕ್ತಿಗತ ಚೈತನ್ಯವೆಂಬುದಕ್ಕೆ ತಡೆದೈಕ್ಯ ಜ್ಞಾನ ಮಾದೀತು ಒಡೆಯನದರಿಂ ಜಗದ ತೋರ್ಕಿ ಕಡಲಿಕಂ ಪ್ರತ್ಯಕ್ಷ ಜ್ಞಾನವದೆನ್ನಬಹುದೇನೆ. ನೋಡ್ರಿ, ವಿಚಾರ ಮಾಡಿ ನೋಡಿದ್ದಾದ್ರೆ ಜಗತ್ತು ಎಂಬತಕ್ಕಂಥದ್ದು ಇದು ವಿವರ್ತ ರೂಪವಾಗಿರ್ತಕ್ಕಂಥದ್ದು. ಇಲ್ಲಿ ಚೈತನ್ಯ ವ್ಯಾಪ್ತಿ ಅಲ್ಲ, ಚೈತನ್ಯ ವ್ಯಾಪ್ತಿ ಅಲ್ಲ, ಅಧ್ಯಾಸದ ಜಗತ್ತು. ಸುವರ್ಣದಲ್ಲಿ ಆಭರಣಗಳ ಅಧ್ಯಾಸವಾದಂತೆ ಬಂಗಾರದಲ್ಲಿ ಅನೇಕ ಆಭರಣಗಳನ್ನು ಮಾಡಿದ್ದೇವೆ. ಆಭರಣಗಳಿಗೆ ಬೇರೆ ಬೇರೆ ಹೆಸರಿಟ್ಟಿದ್ದೇವೆ. ಬೇರೆ ಬೇರೆ ಹೆಸರಿಟ್ಟನ್ನು ಕೂಡ
ಅದು ಬಂಗಾರವೇ ಹೇಗೋ, ಕಟಕ ಮುಕುಟವಲ್ಲ, ಮುಕುಟ ಕಟಕವಲ್ಲ, ಕಂಕಣ ಮಾಲೆಯಲ್ಲ, ಮಾಲೆ ಕಂಕಣವಲ್ಲ. ಒಂದು ರಂಗು ಒಂದಿಲ್ಲ. ಕಿವ್ಯಾಗ ಹಾಕೊಳ್ಳುವುದು ಬೇರೆ, ಕೊಳ್ಳಾಗ ಹಾಕೊಳ್ಳುವುದು ಬೇರೆ, ಕೈಯಾಗ ಹಾಕೊಳ್ಳುವುದು ಬೇರೆ, ಬೆರಳಾಗ ಹಾಕೊಳ್ಳುವುದು ಬೇರೆ, ತಲೆಗೆ ಹಾಕೊಳ್ಳುವ ಬೇರೆ. ಇವು ಒಂದಕ್ಕೊಂದು ಒಂದರಂತೆ ಒಂದಿಲ್ಲ, ಒಂದು ಇನ್ನೊಂದು ಅಲ್ಲ ಅಂಬುವಂಗಿದ್ರು ಕೂಡ ಅವೆಲ್ಲವೂ ಬಂಗಾರವೇ ಹೊರತು ಮತ್ತೊಂದೇನು ಅಲ್ಲ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವುಗಳಿಂದ ಪಂಚೀಕೃತವಾಗಿ ತೋರಲ್ಪಡುವ ಈ ವಿಚಿತ್ರ ಪ್ರಪಂಚ ದೃಷ್ಟಿ ಎಂಬತಕ್ಕಂಥದ್ದೇನದ ಒಂದರಂತೆ ಒಂದಿಲ್ಲ ಅನ್ನೋ ಕಂಡ್ರೂ ಕೂಡ ಇದು ಪರಬ್ರಹ್ಮದ ವಿವರ್ತ ರೂಪವಾಗಿದೆ. ಅಧ್ಯಾಸದಿಂದ ಜಗತ್ತು ಕಾಣುತ್ತದೆಯೇ ಹೊರತು ಅಧಿಷ್ಠಾನ ಪ್ರಜ್ಞೆಯಾದರೆ ಅಧ್ಯಾಸ ಭ್ರಾಂತಿ ಹೋಗುತ್ತದೆ. ಬಂಗಾರ ಜ್ಞಾನ ಆದವನಿಗೆ ಅಧ್ಯಾಸ ಹೋಗ್ತದೆ. ಈಗ ಹ್ಯಾಂಗ್ ಹೋಗ್ತದೆ? ಸರಾಪುಗಟ್ಟಿಗೆ ಹೋದಿ, ಒಂದು ಚೈನ್ ತಗೊಂಡು ಹೋದಿ, ಸರ ತಗೊಂಡು ಹೋದಿ, ಒಂದು ಬಳಿ ತಗೊಂಡು ಹೋದಿ. ಅಡಚಣೆ ಇತ್ತು, ಈ ಸರ ತಗೊಂಡು ರೊಕ್ಕ ಕೊಡ್ರಿ, ಎಷ್ಟಾಗ್ತದೆ ನೋಡ್ರಿ. ಆತು, 5,000 ರೂಪಾಯಿ ಕಿಮ್ಮತ್ತಾತು. ಇವ ಏನಂತಾನ, ನಮ್ಮ ಸರ 5,000 ರೂಪಾಯಿ ಕಿಮ್ಮತ್ತು ಆತು ಅಂತ. ಅವ ಖರೆ ಸರಾಪ ಸರಕ್ಕೆ ಕಿಮ್ಮತ್ತ ಮಾಡಿಲ್ಲ. ಅವ್ ಬೇಕಾಗಿದ್ದ ಬಂಗಾರ ಎಷ್ಟು ಅಣೆವರಿ ಅದ, ಎಷ್ಟು ತೂಕದ, ಇಷ್ಟು ನೋಡ್ಯಾನ. ಸರದ ಕಿಮ್ಮತ್ತು ಇವ ತಿಳ್ಕೊಂಡಾನ, ಬಂಗಾರದ ಕಿಮ್ಮತ್ತು ಅವ ತಿಳ್ಕೊಂಡ. ಜಗತ್ತಿನ ಕಿಮ್ಮತ್ತು ಅಜ್ಞಾನಿ ತಿಳ್ಕೊಂಡಾನ, ಬ್ರಹ್ಮದ ಕಿಮ್ಮತ್ತು ಜ್ಞಾನಿ ತಿಳ್ಕೊಂಡ. ಅಧ್ಯಾಸವಾಗಲ್ಪಟ್ಟಿರ್ತಕ್ಕಂಥ ಈ ಜಗವೆಲ್ಲವೂ ಅಯ್ಯ ಬೋಧ್ಯ, ಇದು ಬ್ರಹ್ಮರೂಪವೇ. ವಿವರ್ತವಾಗಿ ಕಾಣುತ್ತದೆ. ಹಾಗೆ ಸುಮ್ಮನೆ ಏನಪ್ಪ ಅಧ್ಯಾಸವಾಗಿ ತೋರುತ್ತದೆ, ಇದ್ದಂತೆ ಭಾಸವಾಗುತ್ತದೆ. ಆದರೆ ವಿಚಾರ ಮಾಡಿ ನೋಡಿದ್ದಾದ್ರೆ ಬ್ರಹ್ಮವಿದೆ. ಆದ್ದರಿಂದ ಬಿಡದೆ ತಾನುರ ಪೊನ್ನಿನೊಳಗಣ ತೊಡವಿನಂತೆ ಅಧ್ಯಾಸ ಜಗಮಿದು ಕಡೆಗೆ ಖುಷಿಯಾಗುವುದು ಚೇತನ ವ್ಯಾಪ್ತಿ ತಾನಲ್ಲ. ಅದಕ್ಕೆ ಚೈತನ್ಯ ವ್ಯಾಪ್ತಿನೂ ಅಲ್ಲಿದೆ. ಇಂದ್ರಿಯ ವ್ಯಾಪ್ತಿ ಅಲ್ಲ, ವೃತ್ತಿ ವ್ಯಾಪ್ತಿ ಅಲ್ಲ, ಚೈತನ್ಯ ವ್ಯಾಪ್ತಿ ಅಲ್ಲ. ಯಾಕಂದ್ರೆ ವಿಚಾರ ಇಲ್ಲದಲ್ಲಿ ತೋರುತ್ತದೆ ಹೊರತು ವಿಚಾರ ಇದ್ದಲ್ಲಿ ಇದಕ್ಕೆ ಅಸ್ತಿತ್ವವಿಲ್ಲವಾದ್ದರಿಂದ ಈ ಮೂರು ವ್ಯಾಪ್ತಿನೂ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಗಜದಂಡ ಸ್ವಾಮಿಗಳು ಸಿದ್ದಪ್ಪನಿಗೆ ಹೇಳಲಿಕ್ಕೆ ಅಂತಾರೆ. ಪರಮ ಗುರುವೇ ವ್ಯಾಪ್ತಿಯಲ್ಲದೆ ತಿರುಗತಾಂ ಸಾಮಾನ್ಯನೆನಿಸು ತಿರುತಿರುವ ಪ್ರತ್ಯಕ್ಷವಾಗುವ ಜನಲಿಕಾ ತೋರ್ಕೆ. ಪರಮವ ಪ್ರತ್ಯಕ್ಷದಿಂತಾಂ ಬಿರದೆ ಬಾರಿಸಿಕೊಳ್ಳುವುದು ನಿಜ. ಒಳಗನೆಂತನೆ ಕೇಳುವುದೈ ಅನುಭವಕ್ಕೆ ಮನಗೊತ್ತು. ಬಾಲಕತ್ವದ ತೋರ್ಕೆಯಿಂದ ಲೋಲಯೌವನ ತೋರ್ಕೆಯಳಿಯುವುದು. ಕಳಮುತ್ತಿನ ತೋರ್ಕೆಯ ಯೌವನದ ತೋರ್ಕೆಯನು. ಕಾಲನಂದರಿ ನಾಶಗೊಳಿಪುದು ಜಾಳುಪೂರ್ವದ ತೋರ್ಕೆಯುಂತ. ತಾಳಿದುತ್ತರ ತೋರ್ಕೆ ಮಾಡಿಪು ಎಂದು ತಾನಂತೆ, ಎಂದು ತಾನಂತೆ. ಪರಮಗುರುವೇ, ರಹಸ್ಯವನ್ನು ಹೇಳಿದಿ, ಧನ್ಯನಾದೆ. ನೋಡು, ವ್ಯಾಪ್ತಿಯಲ್ಲದೆ ನಿರುತ್ತ ತಾವು ಸಾಮಾನ್ಯವೆನಿಸುತ್ತಿರುವ ಪ್ರತ್ಯಕ್ಷವಾಗುವ ಜನಲಿಕೆ ಆ ತೋರ್ಕೆ ಪರಮವ ಪ್ರತ್ಯಕ್ಷದಿಂ ತಾನಿರದೆ ಬಾಧಿಸಿಕೊಳ್ಳುವುದು ನಿಜವರೆವೆನೆಂತೇನೆ ಕೇಳು. ಅದು ಹ್ಯಾಂಗ ಹೋಗ್ತದ್ರಿ? ಪ್ರತ್ಯಕ್ಷ ಕಾಣಿಸ್ತದೆ ಅಂದ್ರೆ ಅದು ಹ್ಯಾಂಗ ಇಷ್ಟೆಲ್ಲ ವಿಚಾರ ಮಾಡೋದ್ರಿಂದ, ಇದು ಅಧ್ಯಾಸ ಅಂತ ತಿಳ್ಕೊಳ್ಳೋದ್ರಿಂದ ಇದು ಹೋಗ್ತದೆ ಹ್ಯಾಂಗ ಅಂತ ಕೇಳಿದ್ರೆ ಅದಕ್ಕೊಂದು ಹೇಳ್ತಾರೆ ಅವರು. ನೋಡು, ಬಾಲ್ಯಾವಸ್ಥೆ ಅದಲ್ಲ, ಬಾಲ್ಯಾವಸ್ಥೆ. ಈ ಬಾಲ್ಯಾವಸ್ಥೆ ಯೌವನಾವಸ್ಥೆಯಲ್ಲಿ ಅದ ಫರ್ಕಾತ. ಬಾಲ್ಯಾವಸ್ಥೆ ಯೌವನಾವಸ್ಥೆಯಲ್ಲಿಲ್ಲ. ಆದರೆ ಬಾಲ್ಯಾವಸ್ಥೆಯಲ್ಲಿದ್ದವನು ಯೌವನಾವಸ್ಥೆಯಲ್ಲೂ ತಾನದಾನ. ಇವ ಅದಾನ, ಅದು ಇಲ್ಲ. ಬಾಲ್ಯ ಬಂದಿತ್ತು ಹೋತು,
ಅದು ಬಂದಾಗೂ ಇವ ಅದಾನ, ಅದು ಹೋದಾಗೂ ಇವ ಅದ. ಆತು, ಯೌವನ ಬಂತು. ಈ ಯೌವನದಲ್ಲಿ ಬಾಲ್ಯ ಹೋಯ್ತು. ಮುಂದೆ ಮುಪ್ಪು ಬಂತು. ಮುಪ್ಪಿನಲ್ಲಿ ಯೌವನ ಹೋತು. ಎಂಥ ಯೌವನ! ಛೇ 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 ಛೇ, ದೊಡ್ಡ ಹೋಳೆದರು. ದುರಿತ ಕುಲ ಬಂಧು ಎನಿಸುವ ಯೌವನವನು. ನಿಜಗುಣರು ಯೌವನಕ್ಕೊಂದು ಟೈಟಲ್ ಕೊಟ್ಟರು, ಸರ್ಟಿಫಿಕೇಟ್ ಕೊಟ್ಟರು. ಏನು? ದುರ್ಗುಣಗಳ ತವರು ಮನೆ ಅಂತದು. ಬೇಕಾದಷ್ಟು ದುರ್ಗುಣನೂ ಕಲಿಬಹುದು, ಬೇಕಾದಷ್ಟು ಒಳ್ಳೆ ಗುಣನೂ ಕಲಿಬಹುದು. ನಿಜವಾಗಿ ಮನುಷ್ಯನಾಗಿ ಬದುಕಬಹುದು, ಅಥವಾ ದಾನವನಾಗಿ ಬದುಕಬಹುದು, ಪಶುವಾಗಿ ಬದುಕಬಹುದು. ಎಲ್ಲದನ್ನೂ ಮಾಡಿಕೊಳ್ಳಿಕ್ಕೆ ಯೌವನ ಕಾಲ ಪರಿಪಕ್ವ ಕಾಲ ಅಂತ ಹೇಳ್ತಾ ಇದ್ದಾರೆ. ಹಂಗ ಈ ಯೌವನವೂ ಹೋಯಿತು ಮುಪ್ಪಿನ ಕಾಲದಲ್ಲಿ. ಯೌವನ ಇಲ್ಲ ಅಂತಂದ್ರೆ, ಯೌವನದಲ್ಲಿ ಇದ್ದಾಗ ಈಗ ಇವ ಅದಾನಿಲ್ಲೋ, ಇವ ಬಾಲ್ಯ ಇದ್ದಾಗೂ ಅದಾನ, ಬಾಲ್ಯ ಹೋಗಿ ಯೌವನ ಬಂದಾಗೂ ಅದಾನ, ಯೌವನ ಹೋತು ಮುಪ್ಪು ಬಂದಾಗೂ ಅದಾನ. ಮುಪ್ಪು ಬರುವುದರೊಳಗಾಗಿ ಯಮದೂತರು ಬಂದ್ರು, ಒದ್ದಿದನ್ನು ತಗೊಂಡು ಹೋದಾಗೂ ಇವ ಅದಾನಿಲ್ಲ. ಮತ್ತೆ ಸುಳ್ಳು ಮಂದಿ ಸತ್ತಾನ ಅಂತ ತಿಳ್ಕೊಂತ, ಸತ್ತಿಲ್ಲ, ಅವ್ ಸಾವ ಇಲ್ಲ. ಏನ್ ಸುಳ್ಳು ಹೇಳ್ತೀರಿ ನೀವು? ಅಲ್ಲ, ನಮ್ಮ ಕಾಕ ಸತ್ನಲ್ಲ, ಸುಳ್ಳೇನು ಅಂದ್ರೆ ನಿಮ್ ಕಾಕನ ಶ್ರಾದ್ದ ಯಾಕೆ ಮಾಡಿದಿ? ಶ್ರಾದ್ದ ಯಾಕೆ ಮಾಡಿದಿ? ಅವನ್ ದಿನಕರ್ಮ ಯಾಕೆ ಮಾಡಿದಿಪ್ಪ? ಕೆಲವು ಮಂದಿ ನಮ್ಮ ದೊಡ್ಡಪ್ಪಗ ನಮ್ಮ ಕಾಕಾಗ ಎಡಿ ಹಾಕ್ತಿವ್ರಿ ಅಂತ. ಅದಾನಂತ ಹಾಕ್ತಿರೋ ಇಲ್ಲಂತ ಹಾಕ್ತಿರೋ? ಅದಾನಂತ ಹಾಕ್ತಿರ. ಮತ್ತ ಅದನಂತ ಗ್ಯಾರಂಟಿ ಕರ್ಮ ಆಚರಿಸ್ತೀರಿ, ಸತ್ತಾನಂತ ಮಂದಿ ಮುಂದೆ ಹೇಳ್ತೀರಿ. ಎಷ್ಟರ ಸುಳ್ಳು ಮಾತಾಡ್ಬೇಕಂತಿದ್ದೀರಿ? ಇಲ್ಲ. ಬಾಲ್ಯ ಯೌವನ ಮುಪ್ಪುಗಳಿಂದ ಕೂಡಿದ ಒಂದು ಜಡದೇಹ ನಶಿಸಿ ಹೋಯಿತು ಹೊರತು ಚೈತನ್ಯಕ್ಕೇನೂ ಆಗಿಲ್ಲ. ಹಂಗಾರೆ ಒಂದು ಬಂದಾಗ ಒಂದು ಹೇಗಿರುವುದಿಲ್ಲವೋ, ಜಗದ್ಭಾವನೆ ಬಂದಾಗ ಬ್ರಹ್ಮ ಭಾವನೆ ಬರುವುದಿಲ್ಲ. ಬ್ರಹ್ಮ ಭಾವನೆ ಪರಿಪೂರ್ಣ ಬಂತು ಅಂದ್ರೆ ಜಗತ್ತಿನ ತೋರಿಕೆ ಭಾವನೆ ತಾನೇ ಹೋಗುತ್ತದೆ. ಜಗತ್ತು ತೋರಿದಾಗಲೂ ತಾನೇ ಅದಾನ, ತೋರ್ದಿದ್ದಾಗಲೂ ತಾನೇ ಅದಾನ, ಜೀವನೆನಿಸಿಕೊಂಡಾಗಲೂ ತಾನೇ ಅದಾನ, ಬ್ರಹ್ಮನೆನಿಸಿಕೊಂಡಾಗಲೂ ತಾನೇ ಅದಾನಪ್ಪ ಒಂದಿಷ್ಟು ತಿಳಿದು ಕೂಡಲೇ ಅವಾಗಂತಾರ ಸಿದ್ದಪ್ಪನವರು, ಭಂಗಮಿಲ್ಲದ ಜ್ಞಾನವೆಂಬುವ ಲಿಂಗಧಾರಣೆಯನಿಸುತ್ತರ ತುಂಗ ತೋರ್ಕೆಯು ಪೂರ್ವ ಕರ್ಮದ ತೋರ್ಕೆಯಂಜನಿಪ. ಲಿಂಗಧಾರಣೆಯನ್ನಲಿಸಿರಲು ತುಂಗ ಸದ್ಗುರು ವರನೆ ನಿಮ್ಮಯ ಲಿಂಗಮಂ ನೀವು ಒಳ್ಳಿರೆನ್ನುತ್ತ ಬಿಚ್ಚಿತಾಂ ಕೊಡಲು, ಬಿಚ್ಚಿತಾಂ ಕೊಡಲು, ಕೊಡಲು. ಭಂಗವಿಲ್ಲದ ಜ್ಞಾನವೆಂಬುವ ಎಂದೆಂದು ನಾಶ ಹೊಂದದಿರುವ ಜ್ಞಾನವೇ ಉತ್ತರ ಲಿಂಗ. ನೀವೇನು ಕಟ್ಟಿರಿ ಅದು ಪೂರ್ವದ ಲಿಂಗ. ಗುರುಗಳೇ, ಉತ್ತರ ಲಿಂಗದ ಪ್ರಜ್ಞೆಯಾದ ಮೇಲೆ ಪೂರ್ವದ ಕರ್ಮರೂಪ ಲಿಂಗ ಯಾಕಿರಬೇಕು? ಇದನ್ನ ತಗೊಳ್ರಿ ಅಪ್ಪ, ನಿಮ್ಮ ಲಿಂಗಪ್ಪ ನೀವು ತಗೊಳ್ರಿ ಅಂತ ಸಿದ್ದಪ್ಪ ಬಿಚ್ಚಿ ಗುರುಗಳ ಪಾದಕ್ಕಿಟ್ಟು ನಮಸ್ಕಾರ ಮಾಡಿ, ಓ ನಾ ಹಂಗ ಹೇಳಿಲ್ಲೋ ಮರ ಅಂದ್ರು. ಮುಗುರಾಗ ಕತೆ ನಮ್ಗಳು ಅಂತಾರವರು. ಗುರುಗಳೋ ಮಗಲು ನಿನಗಂ ಗುರುಗುಳಿತ್ತೆಯ ಲಿಂಗಮಂ ನೀನು ತೊಳೆಯ ಧರ್ಮ ವಿರೋಧವಾಗುವ ಎಂದು ನುಡಿಯಲ್ಕೆ. ಸರಳ ಸಿದ್ಧನು ಲಿಂಗ ಮಧ್ಯೆ ಸರ್ವ ಜಗಮೇ ಲಿಂಗಮಯತ ಸರ್ವಗನುತಾಗಮ ಸುಶಾಸ್ತ್ರದ ವಾಕ್ಯವಿರುತ್ತಿರಲೋ, ವಾಕ್ಯವಿರುತ್ತಿರಲೋ. ಧರ್ಮ ವಿರೋಧವಾಗುತ್ತದೆ. ಗುರುಗಳು ನಿಂಗೆ ಕೊಟ್ಟ ಲಿಂಗ ನೀನ್ ಬಿಡಬಾರ್ದು. ತಗೋ ಸಿದ್ದಪ್ಪ, ಆಗುದಿಲ್ರಿ ಅಪ್ಪ. ಲಿಂಗ ಮಧ್ಯೆ ಜಗತ್ ಸರ್ವಂ, ಜಗವೆಲ್ಲವೂ ಲಿಂಗ ಮಧ್ಯದಲ್ಲಿ ಇದೆ.
ಸರ್ವ ಜಗವೆಲ್ಲವೂ ಲಿಂಗ ಸ್ವರೂಪ, ಸರ್ವಂ ಲಿಂಗಮಯಮಿದಂ ಜಗತ್. ಅದು ಒಂದು ಸ್ಥಿತಿ. ಅದು ಶಿವಾಗಮಗಳು ಹೇಳ್ತಾ ಇದ್ದಾವೆ, ಅದು ಆಗಮ ಪ್ರಮಾಣ. ಆದ್ದರಿಂದ ಎಲ್ಲವೂ ಲಿಂಗಮಯವಾಗಿದ್ದಾಗ ಅಥವಾ ವೇದಾಂತದಲ್ಲಿ ಎಲ್ಲವೂ ಬ್ರಹ್ಮಮಯವಿದ್ದಾಗ ಕಟ್ಟವರು ಯಾರು, ಕಟ್ಟಿಸಿಕೊಳ್ಳವರು ಯಾರು, ಮಾಡೋರು ಯಾರು, ಮಾಡಿಸಿಕೊಳ್ಳವರು ಯಾರು? ತಗೊಳ್ರಿಪ್ಪ. ಪರಮಚೇತನ ಚಿನ್ನಮೆನಿಸುತ್ತಿರುವ ಚಿನ್ಮಯ ದೀಕ್ಷೆಗಂತ ಸರಸ ಫಲಮಾಗಿರ್ಪ ನಿಜದ ದ್ವೈತ ಭಾವವದು ಬರದಿಮ್ಮೆನ್ನೋಳು ಸಿದ್ಧಿಸಲಿಕೆ ಪುರುಷನೋರ್ವೆಗೆ ಕರ್ಮ ಜ್ಞಾನಗಳೆರಡೂ ಎಂದೂ ನಡೆಯುವೈ, ಇದು ಸತ್ಯವದರಿಂದ. ಗುರುನಾಥ ಅದ್ವೈತ ವಿದ್ಯೆಯನ್ನು ಉಪದೇಶ ಮಾಡಿ ಚಿನ್ಮಯ ದೀಕ್ಷೆಯನ್ನು ಕೊಟ್ಟಿದ್ದೀಯೆ. ಚಿನ್ಮಯ ದೀಕ್ಷೆಯಾದ ಮೇಲೆ ನಿಜವಾದ ಅದ್ವೈತ ಭಾವ ನೆಲೆಗೊಂಡ ಮೇಲೆ ಗುರುನಾಥ ಕರ್ಮ ಜ್ಞಾನ ಎರಡೂ ಒಬ್ಬನಲ್ಲಿ ಸಿದ್ಧಿಸಲಾರವು. ಒಬ್ಬ ಕರ್ಮಾನ ಮಾಡಬೇಕು ಒಂದು, ಇಲ್ಲ ಜ್ಞಾನಿಯಾಗಿರ್ಬೇಕು ಒಂದು. ಎರಡಕ್ಕೂ ಹೊಂದಾಣಿಕೆ ಎಂದೂ ಆಗುವುದಿಲ್ಲ. ಆದ್ದರಿಂದ ನಮಗಿದು ಬೇಡ, ತಗೊಳ್ರಿ ಅಂದ. ಅದು ಗುರುಗಳು ಇನ್ನೂ ಹೇಳ್ತಾರೆ. ಶ್ರುತಿ ಮತವಿಡಿದು ಸಿದ್ದಪ್ಪನು ವಾದಿಸ್ತಾನ. ಕಡೆಗೆ ಗುರುಗಳು ಸಿದ್ದಪ್ಪನ ಮಾತಿಗೆ ಒಪ್ಪಗೋಬೇಕಾಗ್ತದೆ. ಆ ವಿಷಯ ನಾಳೆ ಮಂಗಳಾರತಿ ಮಾಡೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ, ಗುರುವರ ಅರ್ಥವ ಬೋಧಿಸಿದಿ. ಓಕ್ಷಾವಾಹನ ಶಂಕರ ನಾಮೋಚ್ಚಾರವ ಮಾಡಿಸಿದಿ, ಗುರುವರೋಚ್ಚಾರವ ಮಾಡಿಸಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ. ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ, ಗುರುವರ ಶಾಂತಿಯ ಬೀರಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದಿ, ಗುರುವರ ತ್ವರಿತದಿ ನಾಶಿಸಿದಿ. ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದಿ, ಗುರುವರ ನಿರುತದಿ ವಾಸಿಸಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಗುರುವರ ಬೆಳಗು